ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 2025-26ನೇ ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇದು ಭಾಗ 2 ಪಾರ್ಟ್ 2 ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಮೊದಲನೇ ವಿಡಿಯೋನ ನಿನ್ನೆ ನಾನು ಅಪ್ಲೋಡ್ ಮಾಡಿರುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ವರ್ಗದವರಿಗೆ ಉಚಿತ ಪ್ರವೇಶಕ್ಕೆ ಸರ್ಕಾರದ ಗೈಡ್ಲೈನ್ಸ್ಗಳು ಏನು ಎಂಬುದನ್ನು ಸಂಪೂರ್ಣ ವಿವರಣೆ ಹಾಗೂ ಸ್ಟೆಪ್ ಬೈ ಸ್ಟೆಪ್ ತಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ವಿವಿಧ 817 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಸರ್ಕಾರ ಪ್ರಾರಂಭಿಸಿದೆ. ಈ ಎಲ್ಲ ತರಗತಿಗಳಿಗೆ ಪ್ರಾರಂಭಿಕ ತರಗತಿಯಿಂದ 6ನೇ ತರಗತಿವರೆಗೆ 2025-26ನೇ ಸಾಲಿನ 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು, ಅಂದರೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿಗೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ. ಹಾಗಾದರೆ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳ ನೇರ ಪ್ರವೇಶ ದಾಖಲಾತಿಗೆ ವೇಳಾಪಟ್ಟಿಯನ್ನು ನೋಡುವುದಾದರೆ ಇಲ್ಲಿ ದಾಖಲಾತಿಯು ಏಪ್ರಿಲ್ 11, 2025ರಿಂದ ಪ್ರಾರಂಭವಾಗುತ್ತದೆ. ಆಗ ಇಲ್ಲಿ 5ನೇ ತರಗತಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೇರ ಪ್ರವೇಶಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿರುತ್ತದೆ. ಇನ್ನು ಮೊದಲನೆಯದಾಗಿ ಲಭ್ಯವಿರುವ ಸ್ಥಾನಗಳ ಸಂಖ್ಯೆ ಎಷ್ಟು ಅನ್ನುವುದನ್ನು ನೋಡುವುದಾದರೆ ವಿವಿಧ ಹೆಸರಿನ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 20,750 ಸ್ಥಾನಗಳನ್ನು ನೇರ ಪ್ರವೇಶಕ್ಕೆ ಇಲ್ಲಿ ವಿಶೇಷ ವರ್ಗದವರಿಗೆ ರಾಜ್ಯಾದ್ಯಂತ ಮೀಸಲಿಡಲಾಗಿದೆ. ಇನ್ನು ವರ್ಗವಾರು ಸ್ಥಾನ ಹಂಚಿಕೆಯನ್ನು ನೋಡುವುದಾದರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆಯಾದ ಸ್ಥಾನಗಳು ಈ ರೀತಿ ಇವೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನ ನೀಡುವಂಥ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಲ್ಲಿ ಇರುವಂಥ ಮೀಸಲಾತಿಯನ್ನು ನೋಡುವುದಾದರೆ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 19 ಸೀಟುಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 2 ಸೀಟುಗಳು ಹಾಗೂ ಹಿಂದುಳಿದ ವರ್ಗದ OBC ವಿದ್ಯಾರ್ಥಿಗಳಿಗೆ ಇಲ್ಲಿ 4 ಸೀಟುಗಳು, ಒಟ್ಟು 25 ಸೀಟುಗಳನ್ನು. ಇನ್ನು ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ 3 ಸೀಟುಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 19 ಸೀಟುಗಳು ಮತ್ತು OBC ವಿದ್ಯಾರ್ಥಿಗಳಿಗೆ 3 ಸೀಟುಗಳು, ಒಟ್ಟು 25 ಸೀಟುಗಳು. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಒದಗಿಸುವಂಥ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 4 ಸೀಟುಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 2 ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 19, OBC ವಿದ್ಯಾರ್ಥಿಗಳಿಗೆ ಒಟ್ಟು 25. ಇನ್ನು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 4, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 3, ಇಲ್ಲಿ OBC ವಿದ್ಯಾರ್ಥಿಗಳಿಗೆ 6 ಹಾಗೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 12, ಒಟ್ಟು 25 ಸ್ಥಾನಗಳನ್ನು. ಇನ್ನು ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 30 ಸೀಟುಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 4, OBC ವಿದ್ಯಾರ್ಥಿಗಳಿಗೆ 6, ಒಟ್ಟು 40 ಸೀಟುಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಪರಿಶಿಷ್ಟ ಪಂಗಡದ ವಸತಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 4, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 30, ಹಿಂದುಳಿದ ವರ್ಗದ OBC ವಿದ್ಯಾರ್ಥಿಗಳಿಗೆ 6, ಒಟ್ಟು 40 ಸೀಟುಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಿಂದುಳಿದ ವರ್ಗದ ವಸತಿ ಶಾಲೆ ಇದು. ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 6, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 4 ಮತ್ತು ಹಿಂದುಳಿದ ವರ್ಗದ OBC ವಿದ್ಯಾರ್ಥಿಗಳಿಗೆ 30, ಒಟ್ಟು ಸೇರಿ 40 ಸೀಟುಗಳು. ಹೀಗೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ 28 ವಸತಿ ಶಾಲೆಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 50% ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ. ಹಾಗಾದರೆ ವಿಶೇಷ ವರ್ಗದ ಸ್ಥಾನಗಳ ಹಂಚಿಕೆಯನ್ನು ನೋಡುವುದಾದರೆ ವಿಶೇಷ ವರ್ಗದವರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಮಗೆ ತಿಳಿಸಿಕೊಟ್ಟಿರ್ತೇನೆ. ಇಲ್ಲಿ ಸಫಾಯಿ ಕರ್ಮಚಾರಿ, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರ ಅಥವಾ ಸ್ಮಶಾನ ಕಾಯುವವರ ಮಕ್ಕಳು, ಇವರೆಲ್ಲರಲ್ಲೂ ಯಾರು ಮೊದಲು ಅರ್ಜಿ ಸಲ್ಲಿಸುತ್ತಾರೋ ಅವರನ್ನೇ ಮೊದಲು ಪರಿಗಣಿಸಲಾಗುತ್ತದೆ. ಇವರೆಲ್ಲರಿಗೂ ಸೇರಿ 10% ಸೀಟುಗಳನ್ನು ಮೀಸಲಿಡಲಾಗಿದೆ. ವಿಶೇಷ ವರ್ಗದ ಈ ಸಫಾಯಿ ಕರ್ಮಚಾರಿಗಳು ಮತ್ತು ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವರು, ಸ್ಮಶಾನ ಕಾಯುವವರ ಮಕ್ಕಳು ಇವರೆಲ್ಲರಿಗೂ ಸೇರಿ 10%. ಉದಾಹರಣೆಗೆ 50 ಸೀಟು ಇದ್ದಲ್ಲಿ 5 ಸೀಟುಗಳನ್ನು ಇವರಿಗೆ, 60 ಸೀಟುಗಳಿರುವ ಶಾಲೆಯಲ್ಲಿ 6 ಸೀಟುಗಳು, 80 ಸೀಟುಗಳಿರುವಂಥ ಶಾಲೆಯಲ್ಲಿ 8 ಸೀಟುಗಳು. ಇನ್ನು ಎರಡನೇದಾಗಿ ಬಾಲ ಕಾರ್ಮಿಕರು ಅಥವಾ ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಅಥವಾ ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಇವರಿಗೂ ಕೂಡ 10% ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಇವರೆಲ್ಲರೂ ಸೇರಿ ಅಪ್ಲಿಕೇಶನ್ ಕರೆದಾಗ ಯಾರು ಮೊದಲಿಗೆ ಅರ್ಜಿ ಸಲ್ಲಿಸ್ತಾರೋ ಖಾಲಿ ಇದ್ದಂತಹ ಸೀಟನ್ನು ಇವರಿಗೆ ನೀಡಲಾಗುತ್ತದೆ.
ಇನ್ನು 25% ಹೆಚ್ಚು ಅಂಗವಿಕಲತೆ ಹೊಂದಿರುವ ಮಕ್ಕಳು, HIV ತುತ್ತಾದ ಪೋಷಕರ ಮಕ್ಕಳು, ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು ಇವರೆಲ್ಲರಿಗೂ ಸೇರಿಯೇ 10% ಆಗಲೇ ಹೇಳಿದಾಗೆ 50 ಸೀಟ್ ಇದ್ದಲ್ಲಿ 5, 60 ಸೀಟ್ ಇದ್ದಲ್ಲಿ 6 ಸೀಟುಗಳು ಈ ರೀತಿಯಾಗಿ. ಇನ್ನು 4ನೇದಾಗಿ ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ ಅಥವಾ ಅತಿ ಸೂಕ್ಷ್ಮ ಸೈನಿಕರು ಮತ್ತು ಮಾಜಿ ಸೈನಿಕರು ಹಾಗೂ ಇಲ್ಲಿ ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಇವರಿಗೂ ಕೂಡ 10% ಸ್ಥಾನಗಳು. ಈಗಾಗಲೇ ಎಲ್ಲ ನೀಡಿರುವಂಥ ಎಲ್ಲ ಏನಿದೆ ಗುರುತಿಸಿರುವ ಅಲೆಮಾರಿ ಆಗಿರ್ಬೋದು, ಅಲೆಮಾರಿ ಸೈನಿಕರು, ಮಾಜಿ ಸೈನಿಕರು ಇವರೆಲ್ಲರಿಗೂ ಸೇರಿ 10% ಇರುತ್ತೆ. ಒಬ್ಬೊಬ್ಬರಿಗೂ 10% ಸಪರೇಟ್ ಇರೋದಿಲ್ಲ. ಇಲ್ಲಿ 50 ಸೀಟುಗಳಲ್ಲಿ 5, 60 ಸೀಟ್ ಇದ್ದಲ್ಲಿ 6 ಈ ರೀತಿಯಾಗಿ. ಇನ್ನು ಫೈನಲ್ ಕೊನೆಯದಾಗಿ ಹೇಳೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿ ಕಲಿತಿರುವವರಿಗೆ 10% ಇವ್ರಿಗೂ ಕೂಡ ಅದೇ ರೀತಿ 50 ಸೀಟ್ ಇದ್ದರೆ 5 ಸೀಟುಗಳನ್ನು ಈ ಆಶ್ರಮ ವಸತಿ ಶಾಲೆಗಳಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ. ಹಾಗಾದರೆ ವಿಶೇಷ ವರ್ಗಗಳ ಸಲ್ಲಿಸಬೇಕಾದ ಪ್ರಮಾಣ ಪತ್ರಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ. ಇಲ್ಲಿ ಅಂಗವಿಕಲರು, ಅಲೆಮಾರಿ ಜನಾಂಗದವರು, ಸೈನಿಕರು, ಮಾಜಿ ಸೈನಿಕರು, ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಮಕ್ಕಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿ ಉತ್ತೀರ್ಣರಾದವರು ಇವರೆಲ್ಲರಿಗೂ ಕೂಡ ಸಪರೇಟ್ ಇಲ್ಲಿ ಫಾರ್ಮ್ಗಳಿರ್ತವೆ. ಆದರೆ ಇವರೆಲ್ಲರನ್ನು ಬಿಟ್ಟು ಉಳಿದವರು ಏನಿದಾರಲ್ಲ ಅವರೆಲ್ಲರಿಗೂ ಕೂಡ ಇಲ್ಲಿ ನಗರ ಆಗಿರ್ಬೋದು, ಗ್ರಾಮೀಣ ಅಥವಾ ಸ್ಥಳೀಯ ಸಂಸ್ಥೆಗಳ ಇಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆ ಇವರುಗಳಿಂದ ನಿಗದಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇನ್ನು ಉಳಿದವ್ರನ್ನ ಈಗಲೇ ಹೇಳಿದ್ನಲ್ಲ ಇವರೆಲ್ಲರೂ ಕೂಡ ತಮಗೆ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಉದಾಹರಣೆಗೆ ಅಂಗವಿಕಲರಿಗೆ ಅವ್ರದ್ದೇ ಆದ ಸಪರೇಟ್ ಫಾರ್ಮ್ ಇರುತ್ತೆ. ಅಲೆಮಾರಿ ಜನಾಂಗದವರಿಗೆ ಇನ್ಕಮ್ ಕಾರ್ಡ್ ಸಲ್ಲಿಸಬೇಕು. ಈ ಸೈನಿಕರು, ಮಾಜಿ ಸೈನಿಕರು ಸಂಬಂಧಪಟ್ಟಾಗಿ ಅವರು ತಮಗೆ ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ಮ್ ಇರ್ತದೆ, ಸೈನಿಕರು, ಮಾಜಿ ಸೈನಿಕರು ಅಂತ, ಅದನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಸರ್ಕಾರಿ ಯೋಜನೆಗಳಿಂದ ನಿರಾಶ್ರಿತಗೊಂಡವರಿಗೂ ಕೂಡ ಸಪ್ರೇಟ್ ಫಾರ್ಮ್ ಇರುತ್ತೆ. ಇವೆಲ್ಲಗಳು ಮತ್ತು ಇನ್ನೊಂದು ಪರಿಶಿಷ್ಟ ಜಾತಿ ಆಶ್ರಮ ವಸತಿ ಶಾಲೆ ಕಲಿತಿರುವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಫಾರ್ಮ್ ಇರುತ್ತೆ. ಇವರು ಎಲ್ಲರಿಗೂ ಬೇರೆ ಬೇರೆ ಇದ್ದರೆ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಬಾಲಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು, ಚಿಂದಿಯವರ ಮಕ್ಕಳು, ಸ್ಮಶಾನ ಕಾಯುವವರು ಆಗಿರ್ಬೋದು, ಬಾಲಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಇವರೆಲ್ಲರಿಗೂ ಕೂಡ ಒಂದೇ ಫಾರ್ಮ್ ಏನು ಅಂದರೆ ನಮೂನೆ 2 ಅಂತ ಇರುತ್ತೆ. ಆ ಫಾರ್ಮಲ್ಲಿ ಇಲ್ಲಿ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಥವಾ ಮಹಾನಗರ ಪಾಲಿಕೆ ಅಲ್ಲಿರುವಂಥ ಅಧಿಕಾರಿಗಳಿಂದ ಫಾರ್ಮ್ ತುಂಬಿಸಿ ಸಹಿ ಮಾಡಿಸಿ ಕೊಡಬೇಕಾಗುತ್ತದೆ. ಇದು ಈ ರೀತಿಯಾಗಿದ್ದರೆ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಆದಾಯ ಎಷ್ಟಿರಬೇಕು ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಆ ವಿದ್ಯಾರ್ಥಿಗಳ ಆದಾಯ, ಕುಟುಂಬದ ಆದಾಯ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರ್ದು. ಹಿಂದುಳಿದ ವರ್ಗದ 2A, 2B, 2A, 2B, 3A, 3B ಅವ್ರದ್ದು ವಾರ್ಷಿಕ ಆದಾಯ 1 ಲಕ್ಷ ರೂಪಾಯಿ ಮೀರಿರಬಾರ್ದು. ಇನ್ನು ಇಲ್ಲಿ ಸೀಟು ಹಂಚಿಕೆ ಮತ್ತು ದಾಖಲಾತಿ ಪ್ರಕ್ರಿಯೆ ಅಥವಾ ಕೌನ್ಸಿಲಿಂಗ್ ಬಗ್ಗೆ ಹೇಳುವುದಾದರೆ ಇಲ್ಲಿ ಏಪ್ರಿಲ್ 11ರಿಂದ ಅರ್ಜಿಯನ್ನು ಆನ್ಲೈನಲ್ಲಿ ಕರೆಯುತ್ತಾರೆ. ವಿಶೇಷ ವರ್ಗದವರು ತಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡಿರಬೇಕು. ಯಾವ್ಯಾವ ದಾಖಲೆಗಳಂದರೆ ಇಲ್ಲಿ SITS ನಂಬರು, ಇಲ್ಲಿ ತಮ್ಮ ಮಕ್ಕಳು ಕಲಿಯುತ್ತಿರುವಂಥ ಶಾಲೆಯಿಂದ ಅದನ್ನು ಪಡ್ಕೊಂಡು ಇಟ್ಕೊಳ್ರಿ. ಅದೇ ರೀತಿಯಾಗಿ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, ಅದರೊಂದಿಗೆ ವಿಶೇಷ ವರ್ಗದವರು ತಮಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರ, ಇನ್ನು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಕಡ್ಡಾಯವಾಗಿ ಮೊಬೈಲ್ ನಂಬರ್ ಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಎಷ್ಟು ಸೀಟ್ ಇದೆ ಅಂದರೆ 75%. ಇಲ್ಲಿ ಕೂಡ ಸ್ಥಳೀಯ ಅಭ್ಯರ್ಥಿಗಳಿಗೆ 75%, ಅದೇ ಜಿಲ್ಲೆಯ ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಒಂದು ವೇಳೆ ಸ್ಥಳೀಯ ಅಭ್ಯರ್ಥಿಗಳು ದೊರೆಯದೇ ಇದ್ದಲ್ಲಿ ಜಿಲ್ಲಾ ಮಟ್ಟದ ಕೌನ್ಸಿಲಿಂಗ್ ಮೂಲಕ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡುವುದು. ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆಗಳು ಏನಿರಬೇಕು? ಎಲಿಜಿಬಿಲಿಟಿ ಅಂದರೆ ಇಲ್ಲಿ 2024-25ನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿ ಕಡ್ಡಾಯವಾಗಿ ಓದಿರಬೇಕು, ವ್ಯಾಸಂಗ ಮಾಡಿರಬೇಕು ಮತ್ತು ಉತ್ತೀರ್ಣ ಆಗಿರಬೇಕು. ಇಲ್ಲಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಮತ್ತು ಇವ್ರ ವಯಸ್ಸು 9ರಿಂದ 13 ವಯೋಮಾನದವರಾಗಿರಬೇಕು. ಇಲ್ಲಿ ಸೀಟು ಹಂಚಿಕೆಯು ವಿಶೇಷ ವರ್ಗದವರಿಗೆ ಪ್ರತಿ ಶಾಲೆಯಲ್ಲಿ ನೀಡಿದ ಮೀಸಲಾತಿ ಅಡಿಯಲ್ಲಿ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಹಾಗಾಗಿ ಯಾರು ಮೊದಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾರೋ ಅವರಿಗೆ ಮೊದಲು ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಪ್ರೇಟ್ ಆದಂಥ ಮೀಸಲಾತಿ ಇರುವುದಿಲ್ಲ. ವಿಶೇಷ ವರ್ಗದವರಿಗೆ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಮೊದಲ ಆದ್ಯತೆ ಇರುತ್ತದೆ. ಹಾಗೂ ಇಲ್ಲಿ SITS ನಂಬರ್ ಎಂಟ್ರಿ ಮಾಡಿ ವಿದ್ಯಾರ್ಥಿ ಮಾಹಿತಿಯು ಅಲ್ಲಿ ಆನ್ಲೈನಲ್ಲಿ ಓಪನ್ ಆಗುತ್ತೆ. ಅರ್ಜಿ ಕರೆದಾಗ ತಮ್ಮ SITS ನಂಬರ್ ಹಾಕಿದ ಕೂಡಲೇ ಇಡೀ ವಿದ್ಯಾರ್ಥಿಯ ಸಂಪೂರ್ಣ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರೊಂದಿಗೆ ತಮ್ಮ ಮೊಬೈಲ್ ನಂಬರು, RD ನಂಬರ್ ಆಗಿರ್ಬೋದು ಮತ್ತು ತಮ್ಮ ವಿಳಾಸ ಎಲ್ಲವನ್ನು ಎಂಟ್ರಿ ಮಾಡಿದ ಕೂಡಲೇ ಅಲ್ಲಿ ಏನಾದರೂ ಲಭ್ಯವಿರುವ ಸ್ಥಾನಗಳು ಇದ್ದರೆ ಶೋ ಆಗುತ್ತೆ. ಅಲ್ಲಿ ನಿಮಗೆ ಹತ್ತಿರದ ಶಾಲೆ ಆಯ್ಕೆ ಮಾಡ್ಕೋಬೇಕು ಮತ್ತು ಅದು ಪ್ರಿಂಟ್ ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡ ಶಾಲೆಗೆ ಹೋಗಿ ಆ ಪ್ರತಿ ಮತ್ತು ಮೂಲ ದಾಖಲೆಗಳು
ಹಾಗೂ ತಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಅದರೊಂದಿಗೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ, ಇಲ್ಲಿ ಅರ್ಜಿ ಹಾಕಿದಂಥ ಪ್ರತಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಆ ಶಾಲೆಗೆ ಕೊಟ್ಟರೆ ಇಲ್ಲಿ ಅಡ್ಮಿಷನ್ ಆದ ಹಾಗೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ವಿಡಿಯೋದಲ್ಲಿ ತಮಗೆ ಇಲ್ಲಿ ವಿಶೇಷ ವರ್ಗದವರಿಗೆ ಉಚಿತ ಇಲ್ಲಿ ನೇರ ದಾಖಲಾತಿ ಇರುವುದರಿಂದ ಇಲ್ಲಿ ಅರ್ಜಿಯನ್ನು ಏಪ್ರಿಲ್ 11ರಿಂದ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ.